ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀ ಆದ್ಯ ಕನ್ನಡ ವ್ಲಾಗ್ಸ್. ಈ ವರ್ಷದ್ದು 100ನೇ ದಿನ ಸ್ಕೂಲು. ನೋಡಿದು ಇನ್ನೊಂದಿಲ್ವಾ? ಸೊ ಫ್ರೆಂಡ್ಸ್, ಹೇಗಿದ್ದಾರೆ ನಮ್ಮ ಅಜ್ಜಿ? ಎಲ್ಲರೂ ಚೆನ್ನಾಗಿರಿ, ಮಕ್ಕಳು ಮೊಮ್ಮಕ್ಕಳು ಎಲ್ಲ ಚೆನ್ನಾಗಿರಿ ಅಂತ ಹೇಳು. ಎಲ್ಲರೂ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀ ಆದ್ಯ ಕನ್ನಡ ವ್ಲಾಗ್ಸ್ ಫ್ರಮ್ USA. ಹೇಗಿದ್ದೀರಾ ಎಲ್ಲರೂ? ನಾವೆಲ್ಲರೂ ತುಂಬಾನೇ ಚೆನ್ನಾಗಿದ್ದೀವಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಯಾರಾದ್ರೂ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಕಂಟಿನ್ಯೂ ಮಾಡಿ ಅಂತ ಕೇಳ್ಕೊಂತೀವಿ. ಸೊ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ಮಂಗಳವಾರ ಸಾಯಂಕಾಲ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕಂತ ಅಂದ್ರೆ ನಾಳೆ ಮಕ್ಕಳು ಸ್ಕೂಲಲ್ಲಿ 100th ಡೇ ಸ್ಕೂಲು, ಈ ವರ್ಷದ್ದು 100ನೇ ದಿನ ಸ್ಕೂಲು. ಹಾಗಾಗಿ ಕಿಂಡರ್ ಗಾರ್ಡನ್ ಮಕ್ಕಳಿಗೆ 100 ಇಯರ್ಸ್ ಅಜ್ಜಿ ತರ, ಗ್ರಾನಿ ತರ ರೆಡಿ ಆಗಿ ಬರೋದಕ್ಕೆ ಹೇಳಿದ್ದಾರೆ. ಸೊ ನಾವಿಲ್ಲಿ ಹಂಗೆ ಅಂತ ರೆಡಿ ಮಾಡಕ್ಕಂತ ಏನಿಲ್ಲ, ಡಿಫರೆಂಟ್ ಕೈಂಡ್ ಆಫ್ ವಾಶಸ್ ಹಾಕೊಳ್ಬಹುದು, ಹ್ಯಾಟ್ಸ್ ಹಾಕೊಳ್ಬಹುದು. ಅಂದ್ರೆ ಗ್ರ್ಯಾಂಡ್ ಮದರ್ ತರ ರೆಡಿ ಮಾಡ್ಬೇಕು ಅಂತ, ಓಲ್ಡ್ ಪೀಪಲ್ ತರ. ಹೌದು. ಸೊ ಹಂಗಾಗಿ ಆ ದಿನ ನಾವಿಲ್ಲಿ ರೆಡಿ ಮಾಡ್ತಾ ಇದೀವಿ. ಸೊ ನಿಮ್ಮ ಹತ್ರ ಕೂಡ ಶೇರ್ ಮಾಡೋಣ ಅಂತ ನಮ್ಮ ಆದ್ಯನ ಅಜ್ಜಿ ಮಾಡೋಣ. ಓಕೆನಾ? ಸೊ ಬನ್ನಿ, ವೆಲ್ಕಮ್ ಟು ಅವರ್ ಚಾನೆಲ್. Hello friends, welcome back to Shri Adya Kannada Vlogs from USA. ಸೊ ನಾಳೆ ಆದ್ಯನ ರೆಡಿ ಮಾಡ್ಬಿಟ್ಟು ಕಳಿಸ್ಬೇಕು. ಇವತ್ತು ನಾವೆಲ್ಲ ರೆಡಿ ಮಾಡಿರ್ತಿದೀವಿ. ಒಂದು ಗ್ಲಾಸಸ್ ತಗೊಂಡು ಚೈನ್ ಹಾಕ್ಬಿಟ್ಟು ಗ್ಲೂ ಎಲ್ಲ ಸ್ಟಿಕ್ ಮಾಡ್ತಿದೀವಿ. ಡ್ರೆಸ್ಗಳೆಲ್ಲ ಇಟ್ಟಿದೀವಿ. ನಾಳೆ ಅವನ್ನ ಫುಲ್ ರೆಡಿ ಆದ್ಮೇಲೆ ತೋರಿಸ್ತೀವಿ. ನನ್ಗೆ ಹೆಂಗು ವೈಟ್ ಜಾಕೆಟ್ ಇಲ್ಲ, ಒಂಥರ ಅಕ್ಕಂದ ಯೂಸ್ ಮಾಡ್ತಿದೀನಿ. ಆದ್ರೆ ಇನ್ನೊಂದ್ ಏನ್ ಗೊತ್ತಾ, ಇಲ್ಲಿ ಆದ್ಯನ್ಗೆ ಗುಳ್ಳೆ ತರ ಆಗ್ಬಿಟ್ಟಿದೆ, ನೋಡ್ತಾ ಇರ್ಬೋದು, ಪಿಂಪಲ್ ತರ. ಏನಕ್ಕಂದ್ರೆ ಮೊನ್ನೆ ರೇಗನ್ ಜೊತೆ ಆಟ ಆಡಕ್ ಹೋಗಿದ್ರು. ಅಲ್ಲಿ ಗಿಡದ ಹತ್ರ ಕುತ್ಕೊಂಡು ಆಟ ಆಡ್ತಿದ್ರು, ಏನೋ ಅಂತ ಗೊತ್ತಿಲ್ಲ, ಏನೋ ಒಂದ್ ಬಗ್ ಹೋಗಿರ್ಬೇಕು. ಮೇಬಿ ಕಣ್ಣೆ ಕೂತ್ಕೊಳ್ಬೇಕಾಗಿತ್ತು, ಕಚ್ಬಿಟ್ಟು ಕಚ್ಚಿದ್ಯೋ ಇಲ್ಲ ಯಾವ್ದೋ ಗಿಡ ಎಲೆ ಏನಾದ್ರು ಟಚ್ ಆಗಿದ್ಯೋ ಗೊತ್ತಿಲ್ಲ, ಪಿಂಪಲ್ ತರ ಆಗಿ. ಹೌದಾ? ಅದೇ ಗಿಡ, ಅದು ಎಷ್ಟು ಹೇಳಿದ್ರು ಮಾಡ್ತಾರೆ ಆ ಕೆಲ್ಸಗಳು, ಬಟ್ ಏನು ಮಾಡಕ್ಕಾಗಲ್ಲ. ಮಕ್ಳು ಆಟ ಆಡ್ಬೇಕಾದ್ರೆ ಗೊತ್ತಾಗದೇ ಇಲ್ಲ. ಕಾಮನ್ ಅದು. ಬೆಳಗ್ಗೆ ಎಲ್ಲ ಕ್ರೀಮ್ ಹಾಕಿ ಕಳ್ಸಿದೆ. ಸ್ಕೂಲಲ್ಲೂ ಕೂಡ ನರ್ಸ್ ಹತ್ರ ಕಳ್ಸಿದ್ರಂತೆ, ಹಾಕಿ ಇಚ್ಚಿಂಗ್ ಆಗ್ತಿತ್ತಂತೆ. ಏನಂತ ಹೇಳ್ದೆ? It's really it's hurting and I need to but I cannot scratch it because my mom said if you scratch it it will get more bigger ಅಂತ. ಅದಕ್ಕೆ ಹೇಳ್ದೆ. ಅದಕ್ಕೆ ಸಾಂಡ್ವಾಡ ಇದು ಯಾವಾಗ ಎಲ್ಲರೂ ಆಟಾಡ್ತಿದ್ರು ನಾನು ನಿಮ್ ಡಾಕ್ಟರ್ಗೆ ಕಳಿಸ್ತೀನಿ ನೋಟ್ ಮಾಡ್ಬಿಟ್ಟು ಅಂತ ತಗೊಂಡೋಗಿ ನರ್ಸ್ ಕೊಟ್ಟ. ಸ್ಟಿಕ್ಕಿನ ನರ್ಸ್ ಕೊಟ್ಬಿಟ್ಟು, ನರ್ಸು ನೀವ್ ಕ್ರೀಮ್ ಹಾಕಿಲ್ಲ, ನಿಮ್ ಅದೇ ನಂದು ಬೇರೆ ಅವ್ರು ಬೇರೆ ಕ್ರೀಮ್ ಹಾಕಿದ್ರ. ನೀಟಾಗಿ ಕಣ್ಣು ಕ್ಲೋಸ್ ಮಾಡಿ ಹಾಕಿಸ್ಕೊಂಡ. ನೋಡಕ್ ಆಗಲ್ಲ, ಯಾಕಂತ ಒಂಥರ ವೈಟ್ ಕ್ರೀಮ್ ಅದು. ಗ್ಲೌಸ್ ಗ್ಲೌಸ್ ಹಾಕೊಂಡೆ ಮುಟ್ಟೋದು ಅಲ್ವಾ? ಗ್ಲೌಸ್ ಹಾಕಿದ್ರ? ಕೈಯಲ್ಲೇ ಮುಟ್ಟದ್ರ? ಕೈಯಲ್ಲಿ ಹಾಕಿಲ್ಲ, ಸುಮ್ಮನೆ ಒಂಥರ ನಿಮ್ಗೆ ಒಂಥರ ವೈಟ್ ಕಲರ್ ಗೊತ್ತಿರ್ತಾರೆ, ಹಿಂಗ್ ಪೌಡರ್ ಮಾಡ್ಬಿಟ್ಟು ಅಲ್ಲಿ ಗೊತ್ತಿರ್ತಾನೆ, ಬಡ್ ಅಲ್ಲಿ ಕೈ ಹೌದೌದು. ಅದು ಪೌಡರ್ ಮಾಡ್ಬಿಟ್ಟು ಇಯರ್ ಬಡ್ ತಗೊಂಡು ನೀಟಾಗಿ ಹಿಂಗ್ ಹಾಕಿದ್ರ? ಸೂಪರ್. ಓಕೆ, ಇವಾಗ ಪರವಾಗಿಲ್ಲ ಅಲ್ವಾ? ಇಚ್ಚಿಂಗ್ ಕಮ್ಮಿ ಆಗಿದೆ ಅಲ್ವಾ? ಮುಟ್ಕೋಬಾರ್ದು, ಮುಟ್ಕೊಂಡೇ ಜಾಸ್ತಿ ಮಾಡಿರೋದು. ಅವಳು ಕೆರ್ಕೊಂಡ್ಬಿಡ್ತಾಳೆ ನಾವ್ ಇಲ್ಲರ ಟೈಮಲ್ಲಿ, ಅದಕ್ಕೆ ದೊಡ್ಡದಾಗಿರೋದು. ಓಕೆ, ನಾವು ಟಾಪಿಕ್ ಹಂಗೆ ಡೈವರ್ಟ್ ಆಗ್ತದೆ ನಮ್ದು. ಇವಾಗ ಹಾಟ್ ಗ್ಲೂ ಗನ್ ಇಟ್ಕೊಂಡಿದೀವಿ, ಚಾರ್ಜ್ ಹಾಕ್ತಾ ಇದೀವಿ. ಚಾರ್ಜ್ ಎಲ್ಲ ಇವಾಗ ಅದು ಬಿಸಿ ಆಗಿ ಲಿಕ್ವಿಡ್ ಬರುತ್ತೆ. ಏಂತಕ್ಕಂತ ಅಂದ್ರೆ ಈ ಗ್ಲಾಸಸ್ಗೆ ಇವಾಗ ಅಜ್ಜಿಗಳು ಹಾಕೋತಾರಲ್ಲ ಆ ತರ ಈ ಒಂದು ಸರ ಇತ್ತು, ಬಂಗಾರ ಸ್ಕೂಲಿಂದ ತಗೊಂಡ್ ಬಂದಿದ್ಲು. ಇದನ್ನ ಇಬ್ರು ತಂದಿದ್ದೀರಾ? ಸೊ ಇಲ್ಲಿ ಹಾಕ್ಬಿಟ್ಟು ಸರ ಕರೆಕ್ಟ್ ಆಗಿ ಇಲ್ಲಿ ಹಾಕಿ ಕತ್ತಿಗೆ ಅವಳು ಹಾಕೋಬೇಕು. ಇರಿ, ನಿಮ್ಗೂ ಕೂಡ ತೋರಿಸ್ತೀನಿ ಹೆಂಗ್ ಬರುತ್ತೆ ಅಂತ. ಅಮ್ಮ ನೀನ್ ಗ್ಲೂ ಹಾಕು, ನಾನು ನೀಟಾಗಿ ಫಿಕ್ಸ್ ಮಾಡ್ತೀನಿ ಅದನ್ನ. ಓಕೆನಾ? ಬಿಸಿ ಆಯ್ತಾ? ತುಂಬಾ ಜಾಸ್ತಿನೂ ಹಾಕ್ಬೇಡ, ಲೀಕ್ ಆದ್ರೆ ಚೆನ್ನಾಗಿರಲ್ಲ. ಫುಲ್ ಮುಂದೆ ಬಂದ್ಬಿಡುತ್ತೆ. ಆಮೇಲೆ ಕ್ವಿಕ್ ಡ್ರೈ ಆಗ್ಬಿಟ್ರೆ ಆಮೇಲೆ ಅಂಟ್ಕೊಳ್ಳಲ್ಲ. ಆಫ್ ಮಾಡೋದು, ಚಾರ್ಜ್ ಆಫ್ ಮಾಡು. ಓಕೆನಾ?
ಅಜ್ಜಿ ನಿಮ್ಮ ಸ್ಪೆಕ್ಸ್ ರೆಡಿ ಆಯ್ತು ಇರು ಅದ್ಯಾ ಕಿತಾಕ್ ಬಂದೆ ನೀನು ಕೊಡ್ತೀನಿ ಇರು ಇದು ಫಿನಿಶ್ ನಿಂದೆ ತಾನೇ ನಾಳೆ ಎಲ್ಲ ನಿನ್ ಜೊತೆನೆ ಇರುತ್ತೆ ಅಜ್ಜಿ ಸ್ಪೆಕ್ಸ್ ಯಾರಾದ್ರೂ ನಾವ್ ಹಾಕೊಳಕ್ ಓದ್ಬೇಕಾದ್ರೆ ಏನಾದ್ರು ಆದ್ರೆ ಹಿಂಗ್ ನೆಕ್ಲೆಸ್ ಹಂಗ ಹಾಕೊಂಡ್ ಇರ್ತೀಯ ತಾನೆ ಕಣ್ಣಿಂದ ಬಿಚ್ಕೊಡಕಲ್ಲ ಅದು ಗ್ರೇ ಕಲರ್ ಎನಿ ಟೈಮ್ ಹಾಕೋಬಾರ್ದು ಜಸ್ಟ್ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಓದಿ ಟೈಮ್ ಪೇಪರ್ ಮಾಡೋ ಟೈಮಲ್ಲಿ ಹಾಕೊಳ್ಳೇಬಾರ್ದು ಯಾಕಂತೆ ಇವಾಗ ನಾನು ಪಿಂಕ್ ಬೇಕು ಪಿಂಕ್ ತಗೊಂಡೆ ಪಿಂಕ್ ಅಂತ ಓಕೆನಮ್ಮ ಫಿನಿಶ್ಡಾ ಸ್ವಲ್ಪ ಓ ಫೈನ್ ಫಸ್ಟ್ ಅಲ್ಲಿ ನೆಕ್ಲೆಸ್ ಹಾಕ್ಬೇಕು ಓಕೆ ಅವಳ ನೆಕ್ಲೆಸ್ ರೆಡಿ ಆಯ್ತಾ ಸೊ ನೋಡಿ ಫ್ರೆಂಡ್ಸ್ ಹಿಂಗೆ ಫಸ್ಟ್ I'm excited for tomorrow. ಓಕೆ ಇರೋ ಹಿಂಗೆ ಹಾಕೋಬೋದು ಚೆನ್ನಾಗಿ ಇರೋ ಅದ್ಯ ಕೂಲ್ ಅಜ್ಜಿ ವಾವ್ ದೀಪಾ ಗ್ರೇಟ್ ಐಡಿಯಾ ಥ್ಯಾಂಕ್ ಯು ಬಂಗಾರು ವಾವ್ ಗ್ರಾನಿ ಯು ಆರ್ ಲುಕಿಂಗ್ ಕ್ಯೂಟ್ ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಿದ್ದೀರಾ ಅಜ್ಜಿ ಫುಲ್ ರೆಡಿ ಆದ್ಮೇಲೆ ಅವ್ರಿಗೆ ಇವತ್ತು ಫ್ರಾಕ್ ಎಲ್ಲ ಹಾಕ್ಬಿಡ ಇವಾಗ ಕತ್ತಿಗೆ ಹಾಕೋ ಕತ್ತಿಂದ ನೆಕ್ಗೆ ಹಾಕೋ ಬಿಚ್ಬಿಟ್ಟು ಹಾಕು ಸರ ತರ ಅಷ್ಟೇ ಇವಾಗ ಅದು ನಿಮ್ಗೆ ಈಸಿ ಆಗ್ಲಿ ಅಂತ ಹಿಂಗ್ ಮಾಡ್ಕೊಟ್ಟು ಕ್ಲೋಸ್ ಮಾಡ್ಕೋಬೇಕು ಮೆತ್ತಗ್ ಮಾಡ್ಕೋಬೇಕು ಸಾರಿ ಕೂಲ್ ಗ್ರಾನಿ I'm grown up and I'm you. ಆದ್ಯ ಅಜ್ಜಿ ನಿಮ್ಗೆ ಎಷ್ಟು ವರ್ಷ ಅಮ್ಮ ನಂಗೆ ಅಜ್ಜಿನೇ 100 years ಅಂದ್ರೆ ಅಜ್ಜಿನೇ ನಂಗೆ ಇನ್ನ ನಮ್ಮ ಅಜ್ಜಿಗೆನೆ 100 years ಆಗಿದೆ My age is 100. You are 100 years old? Hello Granny. ಯಾರೋ 100 years ಹೌದು ಸರಿ ಫುಲ್ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಆಯ್ತಾ ಓಕೆ ಬಾಯ್ can't wait for tomorrow. ಅಂದ್ಕೋ ಇಲ್ಲಿ ಹಿಂಗ್ ಮಾಡೋಣ ಆಯ್ತಾ ಅಮ್ಮ ನಾಳೆ ನಂಗೆ 2 ಬ್ರೆಡ್ಸ್ ಹಾಕ್ತೀರಾ ಯಾಕಂತೀರಾ ನಾಳೆ ಇಲ್ಲ ಅಜ್ಜಿ ಅದಕ್ಕೆ 2 ಬ್ರೆಡ್ಸ್ ಹಾಕೊಂಡು ಹೋಗ್ತಾರಾ ಅದೇ ನಾಳೆ ಹಾಕ್ತೀರಾ ಯಾಕಂತೆ ನಾಳೆ 100 ಇದೆ ಸ್ಕೂಲ್ ಎಲ್ಲ ಆದರೆ ಪ್ಲೀಸ್ ಇರೋ ನಿಮಿಷ ಹಿಂಗಿಂದ ಬಂದು ಹಿಂಗೆ ಬರಬೇಕು ಓಕೆ ಮನೆಗೆ ಬಂದಿದ ತಕ್ಷಣ ತಲೆ ವಾಶ್ ಮಾಡ್ಕೊಬೇಕು ಇವರು ತಲೆ ಸ್ನಾನ ಮಾಡಿಸ್ಬಿಡ್ತೀನಿ ಅಷ್ಟೇ ಒಂದ್ಸರಿ ಇರೋದ್ಯಾ ಫುಲ್ ಕೆಳಗೆ ಬರಬೇಕಿದು ಅಜ್ಜಿಗೆ ಬಂದ್ಬಿಡುತ್ತೆ ಕೂರಿಸಿ ಬಂದ್ಬಿಡುತ್ತೆ ಹಿಂಗೆ ಹಾಕೋರು ಚೆನ್ನಾಗಿರುತ್ತಲ್ವಾ ನೋಡು ಹಿಂಗೆ ಹಾಕೋರು ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಬಂಗಾರು ಇಲ್ಲಿ ನೋಡು ಇರೋ ಅದ್ಯಾ ಸಿಂಪಲ್ ಆಗಿ ಎಷ್ಟು ಚೆನ್ನಾಗಿರುತ್ತೆ ನೋಡಿದು ಅಲ್ವಾ ಬಂಗಾರು ಆಯ್ತಾ ಆ್ಯಕ್ಚುಲಿ ಈ ಥರ ಮಾಡೋಣ ಅಂದ್ಕೊಂಡೆ ಈಗ ಸೊ ಅದಲ್ಲ ಆ್ಯಕ್ಚುಲಿ ಫಸ್ಟ್ ಪ್ಲ್ಯಾನ್ ಇದ್ದಿದ್ದು ಇರೋ ಅದ್ಯಾ ಯಾಕಂದ್ರೆ ಇವಳಿಗೆ ಬಿಚ್ಕೊಂಬಾರ್ದಲ್ವಾ ಅದಕ್ಕೋಸ್ಕರ ಫಸ್ಟ್ ಇದ್ರಲ್ಲಿ ಹಾಕೋದು ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದೇನ ದಪ್ಪ ಇರೋದು ಇನ್ನೊಂದಿಲ್ವಾ ನಿನ್ಗೊಂದ್ಸರಿ ಹಾಕಿದ್ದೆ ನೋಡು ಹೌದು ಅದು ಇರೋ ಅದ್ಯಾ ಇನ್ನೊಂದು ಬ್ಲ್ಯಾಕ್ ಕಲರ್ ಕೊಡು ಬಂಗಾರ ರಬ್ಬರ್ ಬ್ಯಾಂಡ್ ಇರೋ ಅದ್ಯಾ ಅದು ಬ್ಲೂ ಕಲರ್ ಕಾಣಿಸಿದ್ರು ಪರವಾಗಿಲ್ಲ ಅದಕ್ಕೋಸ್ಕರ ಹಿಂಗಿಟ್ಕೊಂಡು ಇರೋ ಅದ್ಯಾ ಒಂದು ನಿಮಿಷ ಪಿನ್ ಇದೆಯಾ ಬಂಗಾರು ಪಿನ್ನು ಪಿನ್ ಅಂದ್ರೆ ಟಿಕ್ ಟಾಕ್ ಪಿನ್ ಕೊಡು ಸಾಕು ಅದು ಚುಚ್ಚಬಾರ್ದು ಇದೆ
ಥ್ಯಾಂಕ್ ಯು. ಈ ಥರದ್ದು ಇದೆರಡೂ ಇಲ್ಲಿ ಜಾಯಿನ್ ಮಾಡಿಬಿಟ್ರೆ ಇನ್ನೊಂದು ಸ್ವಲ್ಪ ಟೈಟ್ ಆಗಿರುತ್ತೆ. ಜಸ್ಟ್ ನಾನು ರಫಾಗಿ ಹಾಕ್ತಾ ಇದ್ದೀನಿ, ಬೆಳಗ್ಗೆ ನೀಟಾಗಿ ಹಾಕ್ತೀನಿ. ವೈಟ್ ರಬ್ಬರ್ ಬ್ಯಾಂಡ್ ಕೊಡು. ಎಲ್ಲ ಇತ್ತು ಅದೇ ಅದೇ ಮಂಡ್ಯದ್ದು. ಓಕೆ, ಅದೇ ಇರೋ. ಹಾಂ ಪರ್ಫೆಕ್ಟ್. ನಾನು ನೋಡ್ಬೋದು. ನಿಂಗೂ ತೋರಿಸ್ತೀನಿ ಇರು. ನಾವು ತುಂಬಾ ತುಂಬಾ ಬೇಗ ಗೆದ್ದಿರ್ಬೇಕು. 5 o'clock. ನಿಂದ ಮೇಲೆ ರಾತ್ರಿ ಎಲ್ಲ ನಿದ್ದೆ ಮಾಡ್ತಾ ಇರಬೇಡ. ಓಕೆ, ಪರ್ಫೆಕ್ಟ್. Yes. ನಾನು ನೋಡ್ಬೋದಾ? ಹಾಯ್ ಗೈಸ್, I'm really excited for tomorrow. ಆಮೇಲೆ ಇನ್ನೊಂದು ಏನು ಅನ್ಕೊಂಡಿದ್ದೀನಿ ಅಂದ್ರೆ, ಇಲ್ಲೆಲ್ಲ ಸ್ವಲ್ಪ ವಿಗ್ ಎಲ್ಲ ಸಿಗುತ್ತೆ. ಏನಕ್ಕೆ ಮನೇಲೆ ಮಾಡೋಣ ಅಂತ ನಾನು ಏನು ತಗೊಂಡಿಲ್ಲ. ಇಲ್ಲೆಲ್ಲ ಸ್ವಲ್ಪ ಚಾಕ್ ಪೀಸ್ ಅಲ್ಲಿ ಅಥವಾ ಪೌಡರ್ ಅಲ್ಲೆಲ್ಲ ಹಾಕ್ಬಿಟ್ಟು ಇದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಸೊ ಹಿಂಗೆ ಎಲ್ಲಾ ಕಡೆ ಅಜ್ಜಿ ತರ ಮಾಡ್ಬಿಡೋದು. ಆಮೇಲೆ ಈ ತರ ಈ ಕರ್ಲಿ ಹೇರ್ ಒಳಗೆ ಹಿಂಗೋ ನ್ಯಾಚುರಲ್ ಆಗಿ ಫ್ರಂಟ್ ಸೈಡ್ ಅಲ್ಲಿ ಇದೆ, ಹಿಂಗೆಲ್ಲ ಬಿಡೋದು. ಅದೆಲ್ಲ ಏನ್ ನೀನ್ ಹೆಂಗಾದ್ರೂ ಹೇಳ್ಕೊಬೇಕಲ್ವಾ ನಿನ್ಗೆ? ಇಷ್ಟು ಸಿಲ್ಕಿ ಹೇರ್ ಇದೆ, ಬಟ್ ಫ್ರಂಟ್ ಸೈಡ್ ಮಾತ್ರ ಹಿಂಗಿದೆ. ಸೊ ಇದು ನೀಟಾಗಿ ಹಿಂಗೆ ಹೇಳಿದ್ಬಿಟ್ಟು ಇಲ್ಲಿ ಓಕೆನಾ, ಇಲ್ಲಿ ಸ್ವಲ್ಪ ವೈಟ್ ಕಲರ್ ಚಾಕಲ್ಲಿ ಇಲ್ಲೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಪೌಡರ್ ಅಲ್ಲಿ ಒಂಚೂರು ಮಾಡ್ಬಿಟ್ಟು ಕಳ್ಸೋದು. ನಾಳೆ ಬಂದ್ಮೇಲೆ ತಲೆ ಸ್ನಾನ ಮಾಡಿಸಿದ್ರೆ ನಾನು ಮಾಡ್ತೀನಿ. ಆಮೇಲೆ ಲೈಟ್ ಆಗಿ ಒಂದು ಲೈನರ್ ತರ ಹಾಕ್ಬಿಟ್ಟು ಬ್ಲಾಕ್ ಕಲರ್ ಇದರಲ್ಲಿ ಪೆನ್ಸಿಲ್ ಅಲ್ಲಿ ರಿಂಕಲ್ಸ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಬೇಡ್ವಾ? ಅಜ್ಜಿಗಳಿಗಿರತ್ತಲ್ವ ರಿಂಕಲ್ಸ್. ನಗು. ಈಗ ವಯಸ್ಸಾದ್ಮೇಲೆ ಹೆಂಗಾಗತ್ತೆ ಗೊತ್ತಾ ರಿಂಕಲ್ಲು? ಈಗ ಇಲ್ಲೊಂದು ಮಾಡೋದು, ಇಲ್ಲಿ ರಿಂಕಲ್ ಆಗುತ್ತೆ. ನಗು. ಹಾ, ಮತ್ತೆ ಇಲ್ಲಿ ಅಲ್ವಾ ಬಂಗಾರು, ಕಣ್ಣತ್ರ ಇಲ್ಲೆಲ್ಲ ರಿಂಕಲ್ ಆಗುತ್ತೆ. ಮಾಡ್ಲಾ? ಬೇಕಾ ಬೇಡವಾ? ಬೇಡ ಬೇಡ ಬಿಡು ಬಂಗಾರು, ಸ್ಪೆಕ್ಸ್ ಎಲ್ಲ ಹಾಕೋತಾಳೆ. ಕಾಣಿಸುತ್ತೆ. ಸೊ ಸದ್ಯಕ್ಕೆ ನೋಡ್ಬೋದಾ? ಹಾ, ಓಕೆ, ನೋಡ್ಕೋ. ನಾನು ನೋಡಕ್ಕಾಗಲ್ಲ. ಹಿಂದೆ ತಿರುಗು. I know a trick. Hidden Korea. No tricks and now. ನಾ ಏನ್ ಮಾಡ್ತೀನಿ ಏನಂದ್ರೆ ಮಕ್ಳಿಗೆ ನೋವು ಆಗೋದಿಲ್ಲ, ಈ ತರ ಸಿಂಪಲ್ ಆಗಿರುತ್ತೆ, ಮತ್ತೆ ಎಳಿಯೋದು ಇಲ್ಲ. ಅದೇ ಎಳಿತಾ ಇದೆಯಾ ಜುಟ್ಟು ನಿನ್ಗೆ ಏನಾದ್ರು ಟೈಟ್ ಆಗಿ? ಇಲ್ಲ, ಒಂಥರ ಚೆನ್ನಾಗಿದ್ಯಾ? ಒಂಥರ ಫೀಲ್ ಆಗ್ತಿದೆ, ಒಂಥರ ರಾಕ್ ಮಾಡಿರೋದು, ಒಂಥರ ತಲೆ ಮೇಲೆ ರಾಕ್ ಇರೋದು. ನಾನು ಎಲ್ಲರಿಗೂ ಒಂದು ಟ್ರಿಕ್ ತೋರಿಸ್ತೀನಿ. ನಮ್ಮ ಅಜ್ಜಿ ಹೇಳ್ಕೊಟ್ಟಿದ್ರು. ನಿಮ್ಗೆ ಹಿಂದೆ ನೋಡಕ್ಕಾಗಿಲ್ಲ ಅಂದ್ರೆ ಫೋನ್ ಎತ್ಕೊಂಡು ಮಿರರ್ ಹತ್ರ ಈ ಫೋನ್ ಮಿರರ್ಗೆ ಎತ್ಕೊಬೇಕು. ಸೊ ಅವಾಗ ಇಲ್ಲಿ ಕಾಣಿಸುತ್ತೆ ಅಲ್ಲಿ ಹೇರ್ ಸ್ಟೈಲ್ ಇರೋದು. ಸೊ ಅವಾಗ ಈಸಿಯಾಗಿ ನೋಡ್ಕೊಬಹುದು. ಎಲ್ರಿಗೂ ಗೊತ್ತಿರತ್ತೆ ಅದು. ಪಾರ್ಲರ್ ಅಲ್ಲೆಲ್ಲ ಹಿಂಗಿರುತ್ತೆ ನೋಡಿ, ಅದೇ ಟ್ರಿಕ್ ಯೂಸ್ ಮಾಡ್ತಾ ಇರೋದು. ಇಷ್ಟ ಆಯ್ತಾ? ಸ್ವಲ್ಪ ಮೇಲಿರ್ಕೋ, ಸ್ವಲ್ಪ ಮೇಲಿರ್ಕೋ. ಕಾಣಿಸ್ತಿದೆ, ನೀಟಾಗಿ ಕಾಣಿಸ್ತಿದೆ. ವಾವ್, ಸೂಪರ್ ಆಗಿದೆ. ಹಾಯ್ ಗ್ರಾನಿ, ಆಲ್ಮೋಸ್ಟ್ ಸೆಟ್ ಗ್ರಾನಿ. ಅಲ್ಲಿಗೆಲ್ಲ ಮೇಲಿಂದ ತಗೊಳ್ಬೋದು. ಸಾಕು. ನೋಡಿ ನೋಡಿ, ಗ್ರಾನಿಗೊಂದು ಓಲ್ಡ್ ಫೋನ್ ಇದೆ. ಓ, ಇಲ್ಲಿ ತೋರ್ಸು. ಇನ್ನೊಂದು ಫೋನಲ್ಲಿ ತಗೊಂಡ್ಬಿಟ್ರು ಮೇಡಮ್. ಓಕೆ, ಬಟ್ಟೆ ಇವಾಗಲೇ ಹಾಕ್ಬೇಕಾ? ತೋರಿಸಿ. ಇಲ್ಲಿ ಅಮೆರಿಕನ್ಸ್ ಅಜ್ಜಿ ಎಲ್ಲ ಹಾಕೋತಾರೆ, ನಮ್ಮ ಇಂಡಿಯಾದಲ್ಲಿ ನಾವ್ ಯಾರು ಹಾಕೊಳ್ಳಲ್ಲಪ್ಪ. ನೀನ್ ಯಾವ ಅಜ್ಜಿ ಆಗ್ಬೇಕು? ಎಸ್, ಹಂಗಂದ್ರೆ ಸೀರೆ ಉಡ್ಸ್ಬೇಕು ಇವಾಗ. ನೈಟಿ ಹಾಕೊಂಡು ಹೋಗ್ಬಿಡ್ತೀಯ ಬೆಸ್ಟು. ಓಕೆ, ಹಂಗೆ ಒಂದ್ಸರಿ ಸ್ಯಾಂಪಲ್ ತೋರಿಸ್ಬಿಡೋಣ ಫ್ರಾಕ್ ಎಲ್ಲ ಹಾಕ್ಬಿಟ್ಟು. ಅಜ್ಜಿಗೆ ಚಳಿ ಆಗುತ್ತೆ, ಅದು ಇವಾಗ ವಿಂಟರ್ ಸೀಸನ್ ಬೇರೆ. ಅಜ್ಜಿಗಳಿಗೆ ಚಳಿ ಆದ್ರೆ ತುಂಬಾ ಕಷ್ಟ. ಅದಕ್ಕೆ ಇಲ್ಲ, ಇನ್ನ ಸಮ್ಮರ್ ಸ್ಟಾರ್ಟ್ ಆಗಿಲ್ಲ. ಸೊ ಹಾಗಾಗಿ ನೀನು ಒಂದ್ ಬಟನ್ ಹಾಕೋಬೇಕು.
ಓಕೆನಾ ಗ್ರಾನಿ? ಹೇಳಿ ನಾನು ಕೇಳಬೇಕು, ಮೊಮ್ಮ ಕೇಳೋದು. ಸೆಕೆ ಆಗುತ್ತೆ ಸ್ಕೂಲಲ್ಲಿ, ಬರೀ ಬಟನ್ ತೆಗಿಬೋದಾ? ಏನ್ ಶಕ್ತಿ ಆಗೋದಿಲ್ಲ, AC ಹಾಕಿರ್ತಾರೆ. ಆಯ್ತಾ ಇರು, ಓಪನ್ ಮಾಡ್ಬೇಡ, ಇರೋ ಪಪ್ಪಂಗೆ ತೋರಿಸ್ಬೇಕು. ಈ ಕಡೆ ಬಾ, ಈ ಕಡೆ ಬಾ. ಫಾರ್ ದ ಫೈನಲ್ ಥಿಂಗ್. ಓ ಬೇಡ ಬೇಡ, ಏನಾಗಲ್ಲ. ಇರೋ. ಹಾಯ್ ಗ್ರಾನಿ. ಹಾಯ್ ಹಾಯ್. ಇದ್ದಾಳೆ ಅಲ್ವಾ ಹಂಗೆ? ಒಂಥರ ಫ್ರಾಕ್ ನೋಡ್ದೆ, ಒಂಥರ ಯಾರೋ ವಾಶ್ ಮಾಡೆ. ನೀನ್ ಹೆಂಗಿದ್ರು ಬಾಸ್ ನೀನು. ಆ ಗ್ಲಾಸ್ ನೋಡ್ದೆ, ಒಂಥರ ಅಜ್ಜಿ. ಅದು ಬೆಳಿಗ್ಗೆ ಹಾಕೋಣ ಬಿಡಪ್ಪ. ಹುಷಾರಾಗಿತ್ತಿಕ್ಕು. ಅದು ಲಾಕ್ ಮಾಡು, ಮೇಲೆ ಲಾಕ್ ಮಾಡಿಲ್ಲ. ಓಕೆನಾ? ವೈಟ್ ಸಾಕ್ಸ್ ಒಂದು ಹಾಕಿದ್ರೆ ಆಯ್ತು. ಅಜ್ಜಿ ರೆಡಿ ಆಗ್ತಾರೆ. ಕೋಲ್ ಕೂಡ ರೆಡಿ ಮಾಡಿ ಇಟ್ಟಿದ್ದೀವಿ ಆಲ್ರೆಡಿ, ಗಮ್ ಹಾಕಿ. ಬೇಡ ಹಂಗೆ ಇರ್ಲಿ ಇವಾಗ. ಸರಿ ತೋರ್ಸು. ಬಾ ನಡಿ, ಸ್ಲೋ ಹೋಗ್ಬೇಕು. ಇಷ್ಟೇ ಹೋಗಕ್ಕಲ್ಲ. Make a way for the old granny. ವಿನಯ್, ಎಷ್ಟು ಫ್ರಾಕ್ಗಳೆಲ್ಲ ತಗೊಂಡಿದ್ದ. ಚೆನ್ನಾಗಿದೆಯವನೇ? ಓಕೆನಾ? ವೈಟ್ ಕಲರ್ ಒಂದು ಮಾಡ್ತೀನಿ ನಾಳೆ. ವೈಟ್ ಕಲರ್ ಮಾಡ್ತೀನಿ. ಅಜ್ಜಿ ತರನೇ ಇದ್ದಾಳ? ನೈಸ್ ನೈಸ್. ಸೊ ಫ್ರೆಂಡ್ಸ್, ಹೇಗಿದ್ದಾರೆ ನಮ್ಮ ಅಜ್ಜಿ? ನಮ್ಮ ಮುದ್ದು ಅಜ್ಜಿ, ಕ್ಯೂಟ್ ಅಜ್ಜಿ ಹೇಗಿದ್ದಾರೆ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಓಕೆನಾ? ಇನ್ನ ನಾಳೆ ಫೈನಲ್ ಔಟ್ಕಮ್ ಬೆಳಗ್ಗೆ ತೋರಿಸ್ತೀನಿ ನಿಮ್ಗೆ. ಓಕೆ? It's always getting to so happy when 100 day of school. Do I have it? ಹಲೋ, ಎಲ್ಲ ಚೆನ್ನಾಗಿದ್ದೀರಾ ಅಂತ ಕೇಳು. Hello, is everybody okay? ಎಲ್ಲರೂ ಚೆನ್ನಾಗಿರಿ, ಮಕ್ಕಳು ಮೊಮ್ಮಕ್ಕಳು ಎಲ್ಲ ಚೆನ್ನಾಗಿರಿ ಅಂತ ಹೇಳು. ಎಲ್ಲರೂ ಚೆನ್ನಾಗಿರಿ, ಕಿಡ್ಸ್ ಚೆನ್ನಾಗಿರಿ, ಮಕ್ಕಳು ಮೊಮ್ಮಕ್ಕಳು ಮಕ್ಕಳು ಎಲ್ಲರೂ ಚೆನ್ನಾಗಿರಿ. ಚೆನ್ನಾಗಿರಿ. ನನ್ನ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತದೆ. ಗುಡ್ ಗರ್ಲ್, ಗುಡ್ ಅಜ್ಜಿ. ಐ ಲವ್ ಯು ಅಜ್ಜಿ. ಬನ್ನಿ ಅಜ್ಜಿ. ಸೊ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್, ಯಾವ ರೀತಿ ರೆಡಿ ಮಾಡ್ತಾ ಇದ್ದೀನಿ ಅಂತ. ಇನ್ನ ಇದೆ ಫುಲ್ ಔಟ್ಕಮ್ ಬೆಳಗ್ಗೆ ತೋರಿಸ್ತೀನಿ ನಾನು. ಅದು ಪೆನ್ಸಿಲ್ ಎಲ್ಲ ಹಾಕೋಣ ಅನ್ಕೊಂಡಿದ್ದೆ, ಅದು ಬೇಡ, ಚೆನ್ನಾಗಿ ಕಾಣಲ್ಲ, ಸಾಯಂಕಾಲವರೆಗೂ ಇರಬೇಕಲ್ವ, ಅದಕ್ಕೋಸ್ಕರ ಹಾಕೋದಿಲ್ಲ. ಸೊ ಬೆಳಗ್ಗೆ ತೋರಿಸ್ತೀನಿ ನಿಮಗೆ. ಇವಾಗ ಊಟ ಮಾಡಿಬಿಟ್ಟು ಬೇಗ ಬೇಗ ಹೋಗಿ 7:30 ಆಗೋಯ್ತು. ಊಟ ಮಾಡಿಬಿಟ್ಟು ಮಕ್ಕಳನ್ನ 1 ಅವರಲ್ಲಿ ಮಲಗಿಸ್ಬಿಟ್ಟು ಮತ್ತೆ ಬೆಳಗ್ಗೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಊಟ ತಿನ್ನಬೇಕು. ಸಾಯಂಕಾಲ ಬಂದು ದೋಸೆ ಮತ್ತು ಮೊಟ್ಟೆ ಪಲ್ಯ ತಿಂದಿದ್ರು, ಅದಕ್ಕೆ ಹಾಲು ಸಾಕ. ಅವಳು ಎಲ್ಲಾದ್ರೂ ಹೋಗ್ಬೇಕು ಅಥವಾ ಈ ತರ ಏನಾದ್ರು ಒಂದು ಫಂಕ್ಷನ್ ಇದೆ ಅಂತ ಅಂದ್ರೆ 100 ಏನೋ ಒಂದು ಇತ್ತು ಅಂತ. ಸರಿ, ಓಕೆ, ಈವೆಂಟ್ಸ್, ಓಕೆ, ಪಾರ್ಟಿ, ಈ ತರ ಪಾರ್ಟಿ ಏನಾದ್ರು ಇತ್ತು ಅಂದ್ರೆ ನಿದ್ದೆನೇ ಮಾಡಲ್ಲ, ಊಟನೂ ಬೇಡ ಅಂತಾಳೆ. ಹಂಗೆ ಬೇಗ ಬೇಗ ತಿನ್ನಿಸ್ಬಿಟ್ಟು ಮಲಗಿಸ್ತೀನಿ. ಓಕೆನಾ? ಬೆಳಗ್ಗೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಓಕೆನಾ? ಹೆಂಗೆ ಕಾಣಿಸ್ತಾಳೆ ಅಂತ ತೋರಿಸ್ತೀನಿ. ಬಾಯ್, ಗುಡ್ ನೈಟ್. ತೆಗಿಯೋಣ, ರಿಮೂವ್ ಮಾಡೋಣ, ಹಿಂದೆ ತಿರು. ಸಾಫ್ಟಾಗಿ ನೀಟಾಗಿ ಹಾಕ್ತೀನಿ ಬೆಳಗ್ಗೆ. ಈಗ ನಾನು ಸುಮ್ಮನೆ ರಫ್ ಆಗಿ ಹಾಕಿದ್ದೆ, ಬೆಳಗ್ಗೆ ನೀಟಾಗಿ ಹಾಕ್ತೀನಿ. ಸಾರಿ, ಇರು, ನಾನು ತೆಗಿತೀನಿ, ಗಿದಾಕ್ಬಿಡ್ತೀಯ. ಓಕೆ, ಎಲ್ಲ ಎತ್ಕೊಂಡು ಹಾಳು ಮಾಡಬಾರ್ದು. ಓಕೆ? ನಾನೆಲ್ಲ ಒಂದ್ ಕಡೆ ಇಡ್ತೀನಿ, ನಡಿ. ಅಯ್ಯಯ್ಯೋ, ಬೊಟ್ಟೆ ಎಳಿಸ್ಕೊಂಡ್ಬಿಟ್ಲುವೇನೆ ಅವಳು. ಏನಾಗಲ್ಲಪ್ಪ, ಅಕ್ಕದ ಗ್ಲಾಸಸ್ ಎಲ್ಲ ಓದ್ಬೇಕಾದ್ರೆ ತೆಗಿ, ಗ್ರೇ ಕಲರ್ ಅದು ತಿರ್ಕೋ, ಅದೇ ಕಡೆ ಸಣ್ಣ ಕ್ಲಾಸಸ್ ಕಟ್ಟು. ಚೆನ್ನಾಗಿದೆ ಆದ್ಯಾ, ಕ್ಯೂಟ್ ಆದ್ಯಾ ಅಂತ. ನೋಡಿಲಿ ನನ್ನ ನೋಡು, ಹೆಂಗ ಅಷ್ಟೇ ಬಿಡು.
ನೋಡಿದ್ರಿ ಅಲ್ವಾ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಗ್ರ್ಯಾಂಡ್ ಮಾ ಥರ ರೆಡಿ ಆಗಿದ್ದಾಳೆ ಆದ್ಯಾ ಅಂತ. ಇಂಡಿಯಾದಲ್ಲಿ ಇದ್ದಿದ್ರೆ ಸೀರೆ ಉಡಿಸ್ತಾ ಇದ್ದೆ, ನಾನು ಸೀರೆ ಉಡಿಸಿ ಕಳಿಸಿದ್ದೆ. ಇಲ್ಲಿ ಅಟ್ಲೀಸ್ಟ್ ಇದ್ದಿದ್ದಿದ್ರೆ ಟ್ರೈ ಮಾಡಿದೆ, ಬಟ್ ಆ ಥರ ದುಪ್ಪಟ್ಟ ಆಗಲಿ ಯಾವುದೂ ಇರಲಿಲ್ಲ. ಇಲ್ಲೂ ಸ್ಕೂಲು ಕಳಿಸಿರ್ತಿದ್ದೆ. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾಳೆ, ಅಂದರೆ ಬೋಲ್ಡಾಗಿರ್ತಾಳೆ, ಅದು ತುಂಬ ಖುಷಿ ಆಗುತ್ತೆ ನನಗೆ. ಸೊ ನೋಡ್ತಾ ಇರ್ಬೋದು, ಸೇಮ್ ಹೇರ್ ಎಲ್ಲ ಮಾಡಿರೋದಕ್ಕೆ ಏನೋ ಒಂಥರ ಖುಷಿ ಅವಳಿಗೆ. ಅಜ್ಜಿ ಥರ ಕಾಣಿಸ್ತಾ ಇದ್ದೀನಿ ನಾನು, ನಮ್ಮ ಕ್ಲಾಸ್ ಟೀಚರ್ ಏನು ಹೇಳ್ತಾರೆ ಅಂತೆಲ್ಲ ಹೇಳಿಬಿಟ್ಟು. ತುಂಬ ಚೆನ್ನಾಗಿದೆ. ಅಂದರೆ ಎಲ್ಲರೂ ವಿಗ್ ಆ ಥರದ್ದೆಲ್ಲ ಹಾಕೊಂಡು ಬಂದಿದ್ರಂತೆ. ಇವಳಿಗೆ ಹಿಂಗೆ ಹೇರಲ್ಲೆಲ್ಲ ಮಾಡಿ ನ್ಯಾಚುರಲ್ ಆಗಿ ಅಜ್ಜಿ ಥರ ಕಾಣಿಸೋದಕ್ಕೆ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾನೆ ಇದ್ರಂತೆ ಅವರು ಕ್ಲಾಸ್ ಟೀಚರ್. ತುಂಬ ಖುಷಿಯಾಗಿದ್ಲು. ಈ ಕಾನ್ಸೆಪ್ಟ್ ಏನಿದೆ ಅಂದರೆ ಗ್ರ್ಯಾಂಡ್ ಮಾ ಥೀಮ್ 100ನೇ ದಿನಕ್ಕೆ ಬರೀ ಕಿಂಡರ್ ಗಾರ್ಡನ್ ಮಕ್ಳಿಗೆ ಮಾತ್ರ. ಚಿಕ್ಕ ಮಗಳು ಮುದ್ದಾಗಿ ಕಾಣಿಸ್ತಾರೆ ಅಂತ ಅಷ್ಟೇ. ದೊಡ್ಡ ಮಕ್ಳಿಗೆಲ್ಲ ಜಸ್ಟ್ ಈ ಥರ ಸ್ಕೂಲ್ದು ಟಿ ಶರ್ಟ್ ಹಾಕೊಂಡ್ಬರ್ಬೇಕಾಗಿತ್ತು. ಇಲ್ಲಾಂದರೆ ಯೂನಿಫಾರ್ಮು, ಕಲರ್ ಡ್ರೆಸ್ ನೋಡಿ ಎಲ್ಲ ಒಂಥರ ಮಿಕ್ಸ್ ಮ್ಯಾಚ್ ಥರ ಹಾಕೊಂಡು ಹೋಗ್ತಾ ಇದ್ದಾರೆ. ಇನ್ನೂ ಒಂದು ಹುಡುಗಿ ಕೂಡ ರೆಡಿ ಆಗಿದ್ಲು. ಮತ್ತು ಎಷ್ಟೊಂದು ಜನ ವಿಗ್ ಹಾಕೊಂಡು ಹೋಗ್ತಾರೆ, ನೀವು ಹಾಗೆ ನಡ್ಕೊಂಡು ಹೋಗ್ಬೇಕಾದ್ರೆ ಅಬ್ಸರ್ವ್ ಮಾಡಿ. ಮಕ್ಕಳು, ಚಿಕ್ಕ ಮಕ್ಕಳು, ಹುಡುಗರು ತಾತನ ಥರ ರೆಡಿ ಆಗಿದ್ರು, ಮೀಸೆ ಹಾಕೊಂಡು. ಮತ್ತು ವಯಸ್ಸಾದವರು ಹೆಂಗೆ ಆಕ್ಸಿಜನ್ ಮೂಗಲ್ಲಿ ಇಟ್ಕೊಂಡೇ ಹೋಗ್ತಿರ್ತಾರೆ ಆ ಥರ ಎಲ್ಲ ರೆಡಿ ಆಗಿ ಬಂದಿದ್ರು. ತುಂಬ ಕ್ರಿಯೇಟಿವ್ ಆಗಿ ಮಾಡಿದ್ರು ಅಂತ ಹೇಳ್ಬೋದು. ಡ್ರಾಪ್ ಮಾಡಿಬಿಟ್ಟು ಬಂದು ನಾವಿಲ್ಲಿ ಓಟ್ಸ್ ಮಾಡಿಕೊಂಡು ತಿಂತಾಯಿದ್ವಿ. ಮಕ್ಕಳು ಕೂಡ ಓಟ್ಸೇ ತಿಂದರು ಇವತ್ತು. ಸರಿ, ಬರೀ ಓಟ್ಸ್ ತಿಂದರೆ ಏನಿರುತ್ತಲ್ವ ಅಂದ್ಕೊಂಡು ನಾನು ಮಾಡಬೇಕಾದ್ರೆ ಅದಕ್ಕೆ ಸಕ್ಕರೆ ಆಗಿರ್ಬೋದು ಏನೂ ಹಾಕಿಲ್ಲ ಪ್ರಿಪೇರ್ ಮಾಡಬೇಕಾದ್ರೆ. ಅದಕ್ಕೋಸ್ಕರ ಎಲ್ಲ ಥರ ಬೆರೀಸು, ಸ್ವಲ್ಪ ಸೀಡ್ಸ್ ಈ ಥರದ್ದೆಲ್ಲ ಹಾಕಿದೆ. ಹಸ್ಬೆಂಡ್ಗೆ ಬನಾನಾ ಬೇಡ ಅಂದರು ಕೆಮ್ಮಿದ್ದಿದ್ದರಿಂದ, ಸೊ ನಾನು ಅದನ್ನು ಹಾಕ್ಕೊಂಡು, ಅಂದರೆ ಓಟ್ಸ್ ತುಂಬ ಕಮ್ಮಿ ಇತ್ತು, ಬಟ್ ನಟ್ಸ್ ಆ್ಯಂಡ್ ಫ್ರೂಟ್ಸ್ ಎಲ್ಲ ಜಾಸ್ತಿ ಇರಲಿ ಅಂತ ಹೇಳಿಬಿಟ್ಟು ಹಾಕ್ಕೊಂಡಿದ್ದು. ನೋಡೋದಕ್ಕೆ ಜಾಸ್ತಿ ಕಾಣಿಸ್ತಾ ಇರ್ಬೋದು ವಿಡಿಯೋದಲ್ಲಿ, ಆದರೆ ಓಟ್ಸ್ ಕ್ವಾಂಟಿಟಿ ತುಂಬಾ ಕಮ್ಮಿ ಇತ್ತು ಅವಾಗಲೇ ಹೇಳ್ದಂಗೆ. ಸೊ ಬ್ರೇಕ್ಫಾಸ್ಟ್ ಎಲ್ಲ ತಿಂದ್ಬಿಟ್ಟು ಅದಾದಮೇಲೆ ನನಗೆ ಲಾಸ್ಟ್ ವ್ಲಾಗಲ್ಲಿ ಕೇಳಿದ್ರಿ ಗಟ್ಟಿಗೆ ಮೊಸರು ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು, ಹಾಗೆ ಶೇರ್ ಮಾಡ್ತಿದ್ದೀನಿ. ಇದು ಕಾಸ್ಕೋ ಮಿಲ್ಕು. ಬ್ರಾಮ್ಸಿಂದನೂ ತರ್ತೀನಿ, ಕಾಸ್ಕೋಯಿಂದನೂ ತರ್ತೀನಿ. ಬ್ರಾಮ್ಸಿಂದ ತುಂಬ ಚೆನ್ನಾಗಾಗುತ್ತೆ. ಬ್ಲೂ ಕಲರು ಓಲ್ ಮಿಲ್ಕ್ ಬರುತ್ತಲ್ಲ ಬ್ರಾಮ್ಸಲ್ಲಿ, ಅದು. ಗಟ್ಟಿ ಹಾಲು ಹಾಕಬೇಕು, ಒಂದು ಚೂರು ನೀರು ಹಾಕಬಾರ್ದು. ಹಾಲು ಕಾಯೋಷ್ಟರಲ್ಲಿ ಇನ್ನೊಂದು ಕಡೆ ಟೀಗೆ ಇಟ್ಕೊಂಬಿಡೋಣ. ತುಂಬ ಲೋನಲ್ಲಿ ಏನೋ ಕೆಲಸ ಇದೆ ಅಂತ ಅಂದರೆ ಸಿಮ್ಮಲ್ಲೇ ಕಾಯಿಸ್ಕೊಬೋದು. ಇಲ್ಲ ಓಕೆ ನಾವು ಇಲ್ಲೇ ಇದ್ವಿ, ಅಡುಗೆ ಮೇಲೆ ಕೆಲಸ ಮಾಡ್ಕೊತಾ ಇದ್ದೀವಿ ಅಂದರೆ ಮೀಡಿಯಮ್ ಫ್ಲೇಮಲ್ಲಿ ಕಾಯಿಸ್ಕೊಂಡ್ರೆ ಒಳ್ಳೆಯದು. ಹೈಯಲ್ಲಿ ಇಟ್ಟರೆ ಬೇಗ ಕಾಯಿಸೋ ಥರ ಆಗ್ಬಿಡುತ್ತೆ. ಸೊ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು 5 ಮಿನಿಟ್ಸ್ ಕಾಯಿಸ್ಕೊಬೇಕು. ತುಂಬ ಜನ ಏನು ಹೇಳ್ತಾರೆ, ಇಲ್ಲಿ ಸಿಗೋ ಕ್ಯಾನ್ ಹಾಲನ್ನ ಜಸ್ಟ್ ವಾರ್ಮ್ ಮಾಡಿಬಿಟ್ಟು ಹಾಕ್ಬಿಟ್ರೆ ಸಾಕು ಅಂತ. ಹಂಗೆ ಹಾಕಿದ್ರೆ ಗಟ್ಟಿ ಮೊಸರು ಬರೋದಿಲ್ಲ. ಸೊ ಹಾಗಾಗಿ ನೀಟಾಗಿ ಒಂದ್ಸರಿ ಕಾಯಿಸ್ಬಿಟ್ಟು ಬೆಚ್ಚಗಾದ್ಮೇಲೆ ಹಾಕೋದು. ಇನ್ನೊಂದು ಕಡೆ ಟೀ ಇಡ್ತಾ ಇದ್ದೆ. ಕಾಫಿ ಪೌಡರ್ ಖಾಲಿ ಆಗಿತ್ತು, ಹಾಗಾಗಿ ಟೀ ಎಲ್ಲ ಮಾಡ್ಕೊತಾ ಇದ್ದಿದ್ದು, ಶುಂಠಿ ಟೀನ. ಇನ್ ಕೇಸ್ ಏನಾದರೂ ಹೆಪ್ಪಿಲ್ಲ ನಿಮ್ಮ ಹತ್ರ ಅನ್ನೋದಾದರೆ ಹಸಿಮೆಣಸಿನ್ಕಾಯಿ ಇದು ತೊಟ್ಟು ಸಮೇತ ಒಂದು 2ನ ಹಾಕಿ ಬೆಚ್ಚಗಿರೋ ಹಾಲಲ್ಲಿ ಒಂದು 8 ಅವರ್ ಇಟ್ಟರೆ ರೆಡಿ ಆಗುತ್ತೆ. ಕಾಯಿದೆ, ಸಿಮ್ಮಲ್ಲಿ ಇಟ್ಟಿದ್ದೀನಿ ಇವಾಗ. ಇನ್ನೊಂದು 5 ಮಿನಿಟ್ಸ್ ಕಾಯಿಲಿ, ಅದಾದ್ಮೇಲೆ ಸ್ಟವ್ ಆಫ್ ಮಾಡ್ತೀನಿ. ಹಾಲು ಚೆನ್ನಾಗಿ ಕಾಯ್ದಿದ್ದಾದಮೇಲೆ ಸ್ಟವೆಲ್ಲ ಆಫ್ ಮಾಡಿಬಿಟ್ಟು ಪಕ್ಕಕ್ಕೆ ಎತ್ತಿಟ್ಟೆ. ಯಾಕಂದರೆ ಅದೇ ಕಾಯಿಲ್ ಮೇಲೆ ಇಟ್ಟರೆ ಬಿಸಿನೇ ಇರುತ್ತೆ, ತುಂಬ ನಿಧಾನ ಆಗುತ್ತೆ ಆರೋದು. ಹಾಗಾಗಿ ಹಾಲು ಹಾಕಬೇಕಾದ್ರೆ ಮೇಯ್ನ್ ಏನಂದರೆ ವಾರ್ಮ್ ಆಗಿರಬೇಕಾದ್ರೆ, ಅಂದರೆ ಬೆಚ್ಚಗಿರಬೇಕಾದ್ರೇ ಹಾಕಬೇಕು. ಆವಾಗಲೇ ನಾವು ಅಂದ್ಕೊಂಡಿರೋ ಥರ ಗಟ್ಟಿ ಮೊಸರು ಬರೋದು. ಮೊಸರು ಕೂಡ ನೀಟಾಗಿ ಆಗುತ್ತೆ. ಇಲ್ಲ ಅಂತ ಅಂದರೆ ತುಂಬ ನಿಧಾನ ಆಗುತ್ತೆ, ಇಲ್ಲ ನೀರು ಬಿಟ್ಕೊಳ್ಳೋದು ಹಿಂಗೆಲ್ಲ ಆಗುತ್ತೆ. ಆರೋಗ್ಯ ಹಾಲ್ಗೂ ಹಾಕಬಾರ್ದು, ಮತ್ತು ಬಿಸಿರೋ ಹಾಲ್ಗೂ ಹಾಕಬಾರ್ದು. ಬಿಸಿರೋ ಹಾಲ್ಗೆ ಹಾಕಿದ್ರೆ ಒಡ್ಕೊಂಡಿರೋ ಥರ ಆಗಿಬಿಡುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಸ್ವಲ್ಪ ಮೊಸರು ಎತ್ತಿಟ್ಕೊಂಡಿದ್ದೆ, ಗಟ್ಟಿ ಮೊಸರು. ಅದ್ರ ಜೊತೆ ಬೆಚ್ಚಗಿರೋ ಹಾಲನ್ನ 1 ಸ್ಪೂನ್ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಒಂದ್ಸರಿ ಬೀಟ್ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ. ಹಾಗೆ ಕೂಡ ಹಾಕ್ಬೋದು, ಬಟ್ ಮಿಕ್ಸ್ ಆಗಬೇಕಾದ್ರೆ ನೀಟಾಗಿ ಆಗಲ್ಲ ಅಂತ ಅಷ್ಟೇ. ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಿಬಿಟ್ಟು ನಾನು ಅವನಲ್ಲಿ ಇಡ್ತಾ ಇದ್ದೀನಿ. ನಿಮ್ಮ ಕಡೆ ಟೆಂಪ್ರೇಚರ್ ಯಾವ ರೀತಿ ಇದೆ ಅದನ್ನು ನೋಡಿಕೊಂಡು, ಅಂದರೆ ಸಮ್ಮರ್ ಆಗಿದ್ರೆ ಹೊರಗಡೆ ಇಟ್ಟರೆ ಎಪ್ಪಾಗುತ್ತೆ. ಇಲ್ಲಿ ವಿಂಟರ್ ಆಗಿರೋದ್ರಿಂದ ನಾನು ಅವನಲ್ಲಿ ಇಡ್ತೀನಿ, ಲೈಟ್ ಆನ್ ಮಾಡಿಬಿಟ್ಟು. ಬೆಳಗ್ಗೆ ಒಂದು 11:30 ಹಂಗೆ ಹಾಕಿದ್ದು, ರಾತ್ರಿ 8:30 ಅಷ್ಟರಲ್ಲಿ ನೀಟಾಗಿ ಮೊಸರು ಆಗಿತ್ತು. ಮಧ್ಯಾಹ್ನದ ಊಟಕ್ಕೆ ನಾನಿಲ್ಲಿ ಕಡಲೆಕಾಯಿ ಬೀಜದ ಚಟ್ನಿ ಮಾಡ್ತಾ ಇದ್ದೀನಿ. ಸ್ವಲ್ಪ ಪಪ್ಪು ಇತ್ತು, ಹಾಗಾಗಿ ಹಸ್ಬೆಂಡ್ಗೆ ಇಷ್ಟ ಆಯ್ತು. ಆ್ಯಕ್ಚುಲಿ ಅವರೇ ಕೇಳಿದ್ರು, ಅದಕ್ಕೋಸ್ಕರ ಮಾಡ್ತಿದ್ದೆ. ಫಸ್ಟು ಕಡಲೆಕಾಯಿ ಬೀಜನ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಅದಾದಮೇಲೆ ಒಣಮೆಣಸಿನ್ಕಾಯಿ ಹಾಕ್ತೆ, ಅದು ಕೂಡ ರೋಸ್ಟ್ ಮಾಡಿದಾದ್ಮೇಲೆ ಸ್ವಲ್ಪ ಬೆಳ್ಳುಳ್ಳಿನ ಸಿಪ್ಪೆ ಸಮೇತ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಆದರೆ ಏನಾದರೂ ಹಾಳಾಗಿತ್ತು ಅಥವಾ ಹುಳ ಇತ್ತು ಅಂತ ಅಂದರೆ ಗೊತ್ತಾಗೋದಿಲ್ಲ, ಅದಕ್ಕೋಸ್ಕರ ಬಿಡಿಸೋದೇ ಬೆಸ್ಟು. ಇನ್ನೊಂದು ಕಡೆ ಮೆಣಸು ಕೂಡ ಹಾಕೊಂಡೆ, 1 ಸ್ಪೂನ್ ಅಷ್ಟು. ಮತ್ತು 1 ಹಿಡಿ ಹುರ್ಗಡ್ಲೆ ಹಾಕ್ತೆ. ಹುರ್ಗಡ್ಲೆ ಹಾಕಿದ್ಮೇಲೆ ಮತ್ತೆ ಇನ್ನೊಂದ್ಸರಿ ರೋಸ್ಟ್ ಮಾಡೋದೆಲ್ಲ ಬೇಡ, ಯಾಕಂದರೆ ಅದು ಆಲ್ರೆಡಿ ರೋಸ್ಟೆಡ್ ಅಲ್ವಾ. ಹಾಗಾಗಿ ಸ್ವಲ್ಪ ಲಾಸ್ಟಲ್ಲಿ ಹುಣಸೆಹಣ್ಣು ನಾನು ಸ್ವಲ್ಪ ಕಮ್ಮಿನೇ ಹಾಕ್ತಾ ಇದ್ದೀನಿ, ನಿಮಗೆ ಬೇಕಂದರೆ ಹಾಕೋಬೋದು, ಬಟ್
ಕಮ್ಮಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಹುಣಸೆಹಣ್ಣು ಹಾಗೆ ಕಲ್ಲುಪ್ಪು ಹಾಕ್ತಾಯಿದ್ದೀನಿ. ಮಿಕ್ಸಿಗೆ ಹಾಕೊಬೋದು ಪುಡಿ ಉಪ್ಪಾದರೆ, ಕಲ್ಲುಪ್ಪಲ್ವಾ ಸ್ಟವ್ ಆಫ್ ಮಾಡಿಬಿಟ್ಟೆ ಅಂತ ಹೇಳ್ಬಿಟ್ಟು ಹಾಗೆ ಹಾಕ್ತೆ. ಇನ್ನೊಂದ್ಸರಿ ಮರ್ತೋಗೋದೇನು ಇರೋದಿಲ್ಲ ಅಂತ ಹೇಳ್ಬಿಟ್ಟು. ಸೊ ನೋಡ್ತಾ ಇರ್ಬೋದು, ತಣ್ಣಗಾಗಕ್ಕೆ ಬಿಡಬೇಕು. ತಣ್ಣಗಾದ್ಮೇಲೆ ಜಾರ್ಗೆ ಹಾಕ್ಕೊಂಡು ಒಂದು ಸ್ವಲ್ಪ ತರಿ ಥರನೇ ರುಬ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಚಟ್ನಿ. ದೋಸೆಗಂತೂ ಒಳ್ಳೆ ಕಾಂಬಿನೇಷನ್. ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ, ಮಕ್ಳಿಗೂ ಕೂಡ. ಸೊ ತುಂಬ ದಿನ ಆಗಿತ್ತು, ಹಾಗಾಗಿ ಹಸ್ಬೆಂಡ್ ಕೇಳಿದ್ದಕ್ಕೆ ಮಾಡಿದೆ. ಸೊ ಆಗಲೇ ಶೇರ್ ಮಾಡಿದೆ. ಇದು ನಾನು ತುಂಬ ಹಳೆ ವೀಡಿಯೋಸಲ್ಲಿ ತೋರಿಸಿದ್ದೀನಿ ಅನ್ಕೋತೀನಿ. ತುಂಬ ದಿನ ಆಯ್ತಲ್ವಾ, ಹೊಸ ಸಬ್ಸ್ಕ್ರೈಬರ್ಸ್ ಇರ್ತೀರಾ ಅಂತ ಶೇರ್ ಮಾಡಿದೆ. ಇನ್ನು ಒಂದು ಕಡೆ ದೋಸೆ ಹಿಟ್ಟು ನಾನು ಎತ್ತಿಟ್ಟಿರ್ತೀನಿ. ಒಂದೇ ಸರಿ ಉಪ್ಪೆಲ್ಲ ಹಾಕಿ ಮಿಕ್ಸ್ ಮಾಡಿ ಇಡೋದಿಲ್ಲ. ಯಾವಾಗ ಯೂಸ್ ಮಾಡ್ತೀನಿ ಅವಾಗ ಎಷ್ಟು ಬೇಕಾಗುತ್ತೆ ಕ್ವಾಂಟಿಟಿ ಅಷ್ಟು ಎತ್ತಿಟ್ಕೊಂಡು ಮತ್ತೆ ಫ್ರಿಜ್ಜಲ್ಲಿ ಎತ್ತಿಟ್ಬಿಡ್ತೀನಿ. ಇದಕ್ಕೆ ಪಿಂಕ್ ಸಾಲ್ಟ್ ಯೂಸ್ ಮಾಡ್ತೀನಿ ಸಾಮಾನ್ಯವಾಗಿ. ಈ ನಡುವೆ ಕಲ್ಲುಪ್ಪು ನಾರ್ಮಲ್ ಇರುತ್ತೆ, ಇಲ್ಲಾಂದರೆ ಸೀ ಸಾಲ್ಟ್ ಯೂಸ್ ಮಾಡ್ತೀನಿ, ಇಲ್ಲ ಪಿಂಕ್ ಸಾಲ್ಟ್ ಯೂಸ್ ಮಾಡ್ತೀನಿ. ಈ ಥರ ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಬೇಕು. ಇಲ್ಲಿ ನೋಡ್ತಾ ಇರ್ಬೋದು, ಪಪ್ಪು ಇತ್ತು, ತುಂಬಾ ಚೆನ್ನಾಗಾಗಿತ್ತು. ಮಕ್ಳಿಗೋಸ್ಕರ ಇಟ್ಟಿದ್ದೆ. ಅವ್ರು ಹೇಳ್ತಾ ಇದ್ರು, ಬೇಕು ಅಮ್ಮ ತುಂಬ ಚೆನ್ನಾಗಿದೆ ಇಟ್ಟಿರಿ ಅಂತ. ಸೊ ಇಲ್ಲಿ ಬಿಸಿಯಾಗಿ ದೋಸೆ ಹಾಕ್ತಾ ಇದ್ದೀನಿ. ದೋಸೆ ಆದಷ್ಟು ಕಮ್ಮಿ ಮಾಡಬೇಕು ಅಂತ ಅನ್ಕೋತೀನಿ, ಆದರೆ ನಮ್ಮ ಮನೇಲಿ ಎಲ್ಲರಿಗೂ ಫೇವ್ರೇಟು. ಸೊ ನನಗೆ ಇವಾಗ ನಾನು ದೋಸೆ ಜಾಸ್ತಿ ತಿನ್ನೋಕ್ಕೆ ಹೋಗಲ್ಲ, ಆದ್ರೂ ಮಾಡಿಕೊಡ್ಬೇಕಾದ್ರೆ ಎಲ್ಲರಿಗೂ ನನಗೆ ಅದು ತಿನ್ನಬೇಕಂತ ಅನ್ಸುತ್ತಲ್ವ. ಸೊ ಹಾಗಾಗಿ 1 ಅಥವಾ 2 ಹೋಗ್ಬಿಡುತ್ತೆ ಈಸಿಯಾಗಿ. ಇನ್ನು ತುಂಬ ತೆಳುಗೆ ಹಾಕ್ತಾ ಇದ್ದೆ, ಸ್ವಲ್ಪ ಪೇಪರ್ ದೋಸೆ ಥರ ಇರಲಿ ಅಂತ ಹೇಳ್ಬಿಟ್ಟು. ಸೊ ಚೆನ್ನಾಗಿತ್ತು, ಹಸ್ಬೆಂಡ್ಗೂ ಕೂಡ ತುಂಬ ಇಷ್ಟ ಆಯಿತು. ನೋಡ್ತಾ ಇರ್ಬೋದು, ಚಟ್ನಿ ಈ ರೀತಿ ಇರಬೇಕು. ತುಂಬ ನುಣ್ಣಗೆ ಪೇಸ್ಟ್ ಥರ ಮಾಡ್ಕೊಬಾರ್ದು, ಮತ್ತು ನೀರು ಜಾಸ್ತಿ ಹಾಕಬಾರ್ದು. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಖಾರ ಸ್ವಲ್ಪ ಜಾಸ್ತಿನೇ ಹಾಕಿ ಮಾಡ್ತೀವಿ ನಾವು, ಮಕ್ಕಳು ಕೂಡ ತಿಂತಾರೆ. ಸ್ವಲ್ಪ ಈ ದೋಸೆ ಮತ್ತು ಈ ಚಟ್ನಿ ಹಾಕಿದಾಗ 1 ಸ್ಪೂನಷ್ಟು ತುಪ್ಪ ಹಾಕಿ ಚಟ್ನಿ ಮೇಲೆ ಕೊಟ್ಟರೆ ಮಕ್ಳಿಗೆ ಅಷ್ಟು ಖಾರನೂ ಅನ್ಸೋದಿಲ್ಲ, ಮತ್ತು ತುಂಬ ಟೇಸ್ಟಿಯಾಗಂತೂ ಇರುತ್ತೆ. ನೀವು ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ, ಓಕೆನಾ? ಸಾಕಷ್ಟು ಜನ ಹೇಳ್ತಿರ್ತೀರ, ರೆಸಿಪಿ ಟ್ರೈ ಮಾಡ್ತೀವಿ, ಚೆನ್ನಾಗಿ ಬಂದಿದೆ, ಥ್ಯಾಂಕ್ ಯು ಅಂತೆಲ್ಲ ಹೇಳ್ಬಿಟ್ಟು. ತುಂಬ ಖುಷಿ ಆಗುತ್ತೆ. ನಾನೇನು ತುಂಬ ಚೆಫ್ ರೀತಿಲೆಲ್ಲ ಮಾಡ್ತೀನಿ ಅಡುಗೆ ಅಂತೆಲ್ಲ ಹೇಳೋಕ್ಕೆ ಹೋಗೋದಿಲ್ಲ. ಸಿಂಪಲಾಗಿ ಮನೇಲಿ ಮಾಡೋ ಅಡುಗೆಗಳನ್ನೇ ಸಿಂಪಲ್ ರೆಸಿಪಿಗಳನ್ನ ಶೇರ್ ಮಾಡ್ತಿರ್ತೀನಿ ಅಷ್ಟೇ. ಸೊ ನೋಡ್ತಾ ಇರ್ಬೋದು, ದೋಸೆ ಅಷ್ಟು ಚೆನ್ನಾಗಿ ಬರ್ತದೆ. ಫ್ಲಿಪ್ ಮಾಡದೆ ಹೋದ್ರೂ ಪರವಾಗಿಲ್ಲ, ಆದರೆ ಹಸ್ಬೆಂಡ್ ಒಂದ್ಸರಿ ಫ್ಲಿಪ್ ಮಾಡಿದ್ರೇ ಬೆಸ್ಟ್ ಅಂತ ಹೇಳ್ತಿರ್ತಾರೆ. ಹಾಗಾಗಿ ಸೊ ಊಟ ಎಲ್ಲ ಮುಗಿಸ್ಕೊಂಡು ಈಗ ರೆಡಿ ಆಗಿಬಿಟ್ಟು ಹೊರಗಡೆ ಹೋಗ್ತಾ ಇದ್ದೀವಿ, ಯಾಕಂದರೆ ಮಕ್ಳನ್ನ ಕರ್ಕೊಂಡು ಬರೋದಕ್ಕೆ. ಅದಾದಮೇಲೆ ಎಲ್ಲಿಗೋ ಹೋಗ್ತೀವಿ, ಹೇಳ್ತೀನಿ. ಹಲೋ ಗ್ರಾನಿ, ಇಷ್ಟ ಆಯ್ತಾ ಎಲ್ರಿಗೂ? ಎಲ್ಲಿ ವೈಟ್ ಏರ್ ಎಲ್ಲ ಹೊಟ್ಟೋಗಿದೆ? ನಾನು ಹೇಳಿದೆ ಅಲ್ವಾ, ಆ ಪ್ಲೇಸ್ಗೆ ಹೋಗ್ಬಿಟ್ಟು ಬಂದೆ. ಇದನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಏನಕ್ಕೆ ಅದೊಂದು ಪಾರ್ಟ್ ಕಟ್ ಮಾಡಿದ್ದೀನಿ ಅನ್ನೋದಾದರೆ ತುಂಬಾ ಲೆಂತಿ ಆಗಿಬಿಡತ್ತೆ ವೀಡಿಯೋ. ಸೊ ನಾನು ಟ್ರೈ ಮಾಡಿ ನೋಡಿದೆ, ಆದರೆ 3/4 ಗಂಟೆ ಮೇಲೆ ಹೋಗುತ್ತೆ. ಸೊ ಬೇಡ, ನೆಕ್ಸ್ಟ್ ವ್ಲಾಗಲ್ಲಿ ಡೀಟೇಲಾಗಿ ನಾನು ಅದೊಂದು ಸಪ್ರೇಟ್ ವ್ಲಾಗಲ್ಲಿ ಇನ್ಫಾರ್ಮೇಷನ್ ಕೊಡೋಣ ಅಂತ ಹೇಳಿಬಿಟ್ಟು ಹಾಗೆ ಕಟ್ ಮಾಡಿದೆ. ನೆಕ್ಸ್ಟ್ ವ್ಲಾಗಲ್ಲಿ ಖಂಡಿತ ಶೇರ್ ಮಾಡ್ತೀನಿ. ಅದು ನೀವು ಕೇಳಿರೋ ವೀಡಿಯೋನೇ ಅಂತ ಹೇಳ್ಬೋದು. ಇನ್ನು ಆದ್ಯನ್ಗೆ ತಲೆ ಸ್ನಾನ ಮಾಡಿಸ್ದೆ, ಯಾಕಂದರೆ ಬೆಳಗ್ಗೆ ಎಲ್ಲ ಆ ಥರ ಚಾಕ್ ಪೀಸಲ್ಲೆಲ್ಲ ಹಾಕ್ಬಿಟ್ಟಿದ್ನಲ್ಲ, ರಫ್ ಆಗಿತ್ತು ಕೂದಲು ಅಂದ್ಬಿಟ್ಟು. ನೆಕ್ಸ್ಟು ಅವಳು ಪಪ್ಪು ಅನ್ನ ಬೇಕು ಅಂತ ಹೇಳಿಬಿಟ್ಟು ಪಪ್ಪು ಅನ್ನ ತಿಂತಾ ಇದ್ಲು. ಮತ್ತು ಇಲ್ಲಿ ನಾನು ಎಲ್ಲ ಸ್ವಲ್ಪ ಚೇಂಜ್ ಮಾಡಿದೆ, ಯಾಕಂದರೆ ಹಾಗಾಗಿ ಇಟ್ಟಿದ್ರೆ ಕೆಳಗೇನಾದರೂ ಬಿದ್ದಿದ್ರೆ ಅಥವಾ ನೀರೇನಾದರೂ ಆಗಿದ್ರೆ ಹಾಳಾಗ್ಬಿಡತ್ತಲ್ವ. ಹಾಗಾಗಿ ಎಲ್ಲ ಕ್ಲೀನಾಗಿ ತೆಗೆದಿಟ್ಬಿಟ್ಟು ಒಂದ್ಸರಿ ಸೋಪ್ ಹಾಕಿ ನೀಟಾಗಿ ಎಲ್ಲ ಕ್ಲೀನ್ ಮಾಡಿದೆ. ಗೋಡೆ ಎಲ್ಲ ನೀಟಾಗಿ ಒಂದ್ಸರಿ ಒರೆಸ್ಬಿಟ್ಟು ಕಂಪ್ಲೀಟಾಗಿ ಒಂಥರ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡಿದೆ ಅಂತ ಹೇಳ್ಬೋದು. ಪಾಟ್ಗಳು ಅಷ್ಟೇ ಎಲ್ಲ ನೀಟಾಗಿ ರಿಮೂವ್ ಮಾಡಿ ಕ್ಲೀನ್ ಮಾಡಿದ್ದಾಯಿತು. ಸೊ ಅದು ನೋಡ್ತಾ ಕೆಲಸ ಮಾಡ್ಕೊಂಡು 8 ಗಂಟೆ ಆಗೇ ಹೋಗಿತ್ತು. ಟೊಮೆಟೊ ಬೇರೆ ತರಬೇಕಾಗಿತ್ತು. ಸೊ ಬಿಸಿಬೇಳೆ ಬಾತ್ ಮಾಡಿಬಿಡೋಣ, ಕ್ವಿಕ್ಕಾಗಿ ಆಗುತ್ತೆ, ಎಲ್ಲರೂ ಕೇಳ್ತಾ ಇದ್ರು ಅಂತ ಹೇಳ್ಬಿಟ್ಟು ಅದನ್ನೇ ಮಾಡಿದೆ. ಇನ್ನೂ ಒಂದು ಕಡೆ ಎಣ್ಣೆ ಖಾಲಿ ಆಗಿತ್ತು. ಸೊ ಎಣ್ಣೆ ರೀಫಿಲ್ ಮಾಡಿದೆ, ಅಲ್ಲಿ ಪ್ಯಾಂಟ್ರಿನಲ್ಲಿ ಸ್ವಲ್ಪ ಚೆಲ್ಬಿಟ್ಟು ಅದಕ್ಕೆಲ್ಲ ಒರೆಸಿ ಅದೊಂದು ದೊಡ್ಡ ಕೆಲಸ ಆಯಿತು. ರಾಗಿ ಹಿಟ್ಟು ಹಾಕಿದ್ದೆ ಎಣ್ಣೆ ಚೆಲ್ಲಿದಾಗ, ತುಂಬ ಈಸಿಯಾಗಿ ಕ್ಲೀನ್ ಮಾಡ್ಕೊಂಬಿಡ್ಬೋದು. ಅದಾದಮೇಲೆ ಬಿಸಿಬೇಳೆ ಬಾತ್ ಇವತ್ತಂತೂ ಅಷ್ಟು ಚೆನ್ನಾಗಿ ಬಂದಿತ್ತು, ತುಂಬಾ ಚೆನ್ನಾಗಿ ಬಂದಿತ್ತು. ಅದು ಯಾಕೆ ಅವತ್ತು ಹಂಗಾಯ್ತೋ ಗೊತ್ತಿಲ್ಲ ನನಗೆ. ಇದು ತುಪ್ಪ ಆ್ಯಕ್ಚುಲಿ ಮೆಲ್ಟ್ ಆಗಿರೋದು ಹಂಗೆ ಕಾಣಿಸ್ತಾ ಇದೆ. ಎಷ್ಟು ಟೇಸ್ಟಿಯಾಗಿತ್ತು ಅಂತ ಅಂದರೆ ಅದನ್ನು ಹೇಳೋಕ್ಕೆ ಆಗೋದಿಲ್ಲ, ಅಷ್ಟು ಇಷ್ಟ ಆಯಿತು. ಎಲ್ಲರೂ ಆರಾಮಾಗಿ ಊಟ ಮಾಡಿದ್ವಿ. ಅಂದರೆ ನಾನು ಆದ್ಯ ಬಿಟ್ಬಿಟ್ಟಿದ್ಲು, ಅವಳು ನೀಟಾಗಿ ತಿಂದಿರಲಿಲ್ಲ. ಅದನ್ನು ಸ್ವಲ್ಪ ಹಾಕ್ಕೊಂಡು ಇದನ್ನು ಸ್ವಲ್ಪ ಹಾಕ್ಕೊಂಡೆ. ಅದು ರಾತ್ರಿ ಹೊತ್ತು ಸ್ವಲ್ಪ ಕ್ವಾಂಟಿಟಿ ಕೂಡ ಜಾಸ್ತಿನೇ ಆಗೋಯಿತು. ಸರಿ ಬೆಳಗ್ಗೆಗೆ ಅಡ್ಜಸ್ಟ್ ಮಾಡಿಕೊಂಡ್ರೆ ಆಯಿತು ಅಂತ ಅಂದ್ಕೊಂಡು ಕ್ಲೀನಾಗಿ ಒಂದು ಗ್ಲಾಸ್ ಬೌಲಲ್ಲಿ ಎತ್ತಿಟ್ಟೆ. ಯಾಕಂದರೆ ವಿಂಟರ್ ಆಗಿರೋದ್ರಿಂದ ಏನೂ ಹಾಳಾಗೋದಿಲ್ಲ, ಫ್ರಿಜ್ಜಲ್ಲಿ ಇಟ್ಟರೆ ಚೆನ್ನಾಗಾಗೋದಿಲ್ಲ, ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ. ಸೊ ಹಾಗಾಗಿ ಬೆಳಗ್ಗೆಗೆ ಎಲ್ಲರೂ ತಿನ್ಬಿಡೋದು, ಮಕ್ಕಳು ಕೊಡೋದಿಲ್ಲ, ನಾವೆಲ್ಲ ಹಸ್ಬೆಂಡ್ ನಾನು ತಿನ್ನೋಣ ಅಂದ್ಕೊಂಡು ತಿಟ್ಕೊಂಡೆ. ನೋಡ್ತಾ ಇರ್ಬೋದು, ಆದ್ಯ ತಿಂದ್ಬಿಟ್ಟು ಸ್ವಲ್ಪ ಬಿಟ್ಬಿಟ್ಟಿದ್ಲು, ಅದ್ರ ಜೊತೆ ನಾನು ತಿಂದೆ. ಇನ್ನು ನಾನು ಹೆಪ್ಪ ಹಾಕಿದ್ದೆ ರಾತ್ರಿ 9 ಗಂಟೆಗೆ
ತೋರಿಸ್ತಾ ಇದ್ದೀನಿ ನೋಡಿ, ತುಂಬಾ ಗಟ್ಟಿಯಾಗಿತ್ತು, ಚೆನ್ನಾಗಾಗಿತ್ತು. ಯಾವಾಗಲೂ ನೀವು ನೋಡಿರ್ಬೋದು, ನಾನು ಶೇರ್ ಮಾಡ್ತಾನೆ ಇರ್ತೀನಿ. ನಮ್ಮ ಮನೇಲಿ ಇದೇ ಥರ ಆಗುತ್ತೆ. ಸೊ ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ. ಓಕೆನಾ? ಸೊ ಅದಾದಮೇಲೆ ನಾನು ಸ್ಪೂನಲ್ಲೆಲ್ಲ ತೆಗೆದಿದ್ದೆ. ಅದು ವಿಡಿಯೋ ಮೇ ಬಿ ನಾನು ಅದು ರೆಕಾರ್ಡೇ ಆಗಿಲ್ಲ ಅನ್ಕೋತೀನಿ, ಹಾಗಾಗಿ ಅದು ಸ್ಕಿಪ್ ಆಗಿಬಿಟ್ಟಿದೆ, ಸಾರಿ. ತುಂಬ ನೀಟಾಗಿ ನಾನು ಎತ್ತಿ ಅನ್ನ ಇಟ್ಬಿಟ್ಟಿದ್ಲಲ್ಲ ಆದ್ಯ, ಆ ಬೌಲ್ಗೆಲ್ಲ ಎತ್ತ ಹಾಕಿದ್ದೆ ನಾನು ಮೊಸರು. ಅದು ವಿಡಿಯೋ ಸಿಗಲೇ ಇಲ್ಲ ನನಗೆ. ಆದ್ಯ ಮಲ್ಕೊಂಡ್ಬಿಟ್ಟಿದ್ಲು. ಬಂಗಾರು ಮತ್ತು ಅವರಪ್ಪ ಇಬ್ಬರು ತಿಂದರು. ಅವ್ನು ಬಿಸಿನೀರು ಕಾಯಿಸ್ಕೊತಾ ಇದ್ದಾಳೆ ಕುಡಿಯೋದಕ್ಕೆ. ನಾನು ಗ್ಯಾಸೆಲ್ಲ ಗಲೀಜಾಗ್ಬಿಟ್ಟಿತ್ತು, ಸೊ ಹಂಗಾಗಿ ಎಲ್ಲ ಕ್ಲೀನ್ ಮಾಡಿದೆ ನೀಟಾಗಿ. ಬೇರೆ ಕಿಚನ್ ಎಲ್ಲ ಕ್ಲೀನ್ ಆಗಿತ್ತು, ಅಡುಗೆ ಆದಮೇಲೆ ಮಾಡೋಣ ಅಂತ ಬಿಟ್ಟಿದ್ದೆ. ಸೊ ಕಂಪ್ಲೀಟಾಗಿ ನನ್ನ ಕಿಚನ್ ಕೆಲಸ ಮುಗೀತು. ಬೆಳಗ್ಗೆಗೆ ಆರಾಮಾಗಿ ಎದ್ಬಿಟ್ಟು ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡಿ ಮಕ್ಕಳನ್ನ ರೆಡಿ ಮಾಡಿ ಕಳಿಸ್ಬೋದು. ಹಾಗೆ ನೀವು ನೋಡಿದ್ರೆ ಅನ್ಸುತ್ತೆ ಪ್ಲೇಸ್ ಎಲ್ಲ ಚೇಂಜ್ ಮಾಡಿದ್ದೀನಲ್ವಾ, ಇವಾಗ ಹೇಗಿದೆ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ. ಓಕೆನಾ? ಎಲ್ಲರೂ ಮಲ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದಾರೆ, ನಾನು ಇವಾಗ ಎಡಿಟಿಂಗ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಸೊ ಓಕೆ ಫ್ರೆಂಡ್ಸ್, ಇದೇ ರೂಮಲ್ಲಿ ವ್ಲಾಗ್ ಸ್ಟಾರ್ಟ್ ಮಾಡಿ ಇದೇ ರೂಮಲ್ಲಿ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಕೆಲಸ ಎಲ್ಲ ಮುಗೀತು. ಆದ್ಯ ಮತ್ತು ಅವರಪ್ಪ ಆ ಕಡೆ ರೂಮಲ್ಲಿ ಮಲ್ಕೊಂಡಿದ್ದಾರೆ, ನಾನು ಮತ್ತು ಬಂಗಾರು ರೂಮಲ್ಲಿ ಮಲ್ಕೊಳ್ತಾ ಇದ್ದೀವಿ. ಸೊ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀವಿ. ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ಆದ್ಯಂದು ಗ್ರಾನಿ ಡ್ರೆಸ್ ಹೆಂಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಇಷ್ಟ ಆಗಿದ್ರೆ ಗೊತ್ತಲ್ವಾ, ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಬಾಯ್ ಬಾಯ್.